ವೀಕ್ಷಕರೇ, ಇಲ್ಲಿ ಒಂದು ಮುರಿದೋಗಿರೋ ಹಳೆ ಮನೆ ಇದೆ. ಈ ಹಳೆ ಮನೆ ಹಿಂದಿನ ಕಥೆನೇ ಬೇರೆ ಥರ ಇದೆ. ಇಲ್ಲಿ ತುಂಬ ಕುಟುಂಬ ಇತ್ತು, ಮಡಿವಾಳ ಜನಾಂಗ. ಹಾಗಾಗಿ ಇವತ್ತು ಈ ಮನೇಲಿ ನೀವು ಅಂದ್ಕೊಬೋದು ಯಾರೂ ಇಲ್ಲ ಅಂತ, ಆದರೆ ಅದು ಊಹೆ ತಪ್ಪು. ನೋಡಿ, ಇದು ಸೋಸ್ಲೆ ಗ್ರಾಮದಲ್ಲಿರುವಂಥದ್ದು. ನನಗೊಬ್ಬರು ಯಾರೋ ಹೇಳಿದ್ರು ಈ ಥರ ಪರಿಸ್ಥಿತಿ ಇದೆ, ಒಬ್ಬರು ಮನೆತನದಲ್ಲಿ ಈ ಥರ ಆಗಿತ್ತು ಅಂತ. ಏನು ಅಂದರೆ ಮಡಿವಾಳ ಕುಟುಂಬ ಅತಿ ತುಂಬ ವಿಜೃಂಭಣೆಯಿಂದ ಬದುಕಂಥ ಕುಟುಂಬ ಇದು. ಇಲ್ಲಿ ಒಂದು ಅಜ್ಜಿ ಕೂಡ ಇದೆ. ಇಲ್ಲಿ ಅದು ಅಜ್ಜಿ ಇನ್ನಿಲ್ಲದೆ ಬೇರೆ ಬರ್ತಾ ಇದೆ. ಮಕ್ಕಳು, ಮೊಮ್ಮಕ್ಕಳು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ ಇರೋಂಥ ನೆಂಟರುಗಳು ಎಲ್ಲ ಕೂಡ ಇದ್ದರು. ಆದರೆ ಅಜ್ಜಿ ಮಾತ್ರ ಒಬ್ಬಳೇ ಇಲ್ಲಿ ಇರ್ತಾಳೆ. ಊಟ ಕೊಟ್ಟರೆ ಯಾರನ್ನ ಈಸ್ಕೊಂಡು ತಿಂತಾಳೆ. ಮತ್ತು ಯಾರು ಕೂಡ ಏನಾರ ಮಾತಾಡಿದ್ರೆ ಅವಳು ಮಾನಸಿಕ ಅಸ್ವಸ್ಥ ಆಗಿ ಇಲ್ಲಿರೋದು. ಆಲ್ರೆಡಿ ಇಲ್ಲೇನು ಪರ್ದೆ ನೋಡ್ತಾ ಇದ್ದೀರೋ ಅದು ಅಮ್ಮ ಯಾವಾಗಲೂ ಒಳಗಡೆ ಇರ್ತಾಳೆ. ಈ ಹಾವು ಚೇಳು ಏನಿರುತ್ತೋ ಗೊತ್ತಿಲ್ಲ ಪಾಪ. ಮತ್ತು ಒಂದಷ್ಟು ಪಂಚಾಯತಿಯವರು ಕೂಡ ಬಂದು ಅಮ್ಮಂಗೆ ಸಪೋರ್ಟ್ ಮಾಡೋದನ್ನು ಬಂದಾಗ ಮಾನಸಿಕ ಅಸ್ವಸ್ಥದಿಂದ ಅದಕ್ಕೆ ಯಾವುದಕ್ಕೂ ಒಪ್ತಾ ಇಲ್ಲ. ಯಾಕೆ ನಾನು ವಿಡಿಯೋ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ, ಇದಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಅಂದರೆ ಇವತ್ತು ನಿರಾಶ್ರಿತ ತಂಗುದಾಣ ಇರ್ಬೋದು ತಾಲೂಕಿನಲ್ಲಿ, ಅಥವಾ ಏನೆಲ್ಲ ಈ ಅಮ್ಮಂಗೆ ಸಹಾಯ ಮಾಡ್ಬೋದು ಅವ್ರಿಗೆ ಅದನ್ನು ನೀವು ಮಾಡ್ಬೋದು. ಜೊತೆಗೆ ಇಲ್ಲಿ ಹೆಂಗೆ ವಾಸ ಅವರೇ ಇರೋದು ದೊಡ್ಡ ವಿಚಾರ. ನಾವು ಇಲ್ಲಿ ನೋಡ್ತಾ ಇದ್ದಾರೆ, ಮೇನ್ ರೋಡೆಲ್ಲ ಇದೆ ಮನೆ ಇದು. ಹಾಗೆ ಈ ಕಡೆ ಹೋಗ್ಬಿಟ್ರೆ ಬನ್ನೂರು ಹೋಗೋ ರೋಡು. ಇಲ್ಲೊಂದು ಶ್ರೀನಿವಾಸಸ್ವಾಮಿ ದೇವಸ್ಥಾನ ಕೂಡ ಇದೆ, ಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಇದೆ. ತಾವು ಇಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಈ ಅಜ್ಜಿ ವಾಸ ಮಾಡುತ್ತೆ. ನೋಡಿ, ಇಷ್ಟೇ ಇರೋದು. ಇಲ್ಲಿ ಅಜ್ಜಿ ಇಲ್ಲ ಈಗ. ಅದು ಏನೋ ಅದೇ ಬೇಯಿಸ್ಕೊಳ್ಳುತ್ತೆ, ಅದೇ ತಿನ್ನುತ್ತೆ ಅಂತ ಕಾಣುತ್ತೆ. ನೋಡಿ, ಇಷ್ಟರಲ್ಲಿ ಅಜ್ಜಿ ಯಾವಾಗಲೂ ಇಲ್ಲಿ ಇರುತ್ತಂತೆ, ಮನೆ ಮುಂದೆ ಕೂತಿರ್ತಂತೆ. ಅಂದರೆ ಅವ್ರು ಏನು ಫೀಲಿಂಗ್ ಇರುತ್ತೆ ಅಂದರೆ, ಹಿಂದೆ ಬಾಳದಂಥ ಮನೆ, ಬದುಕಂಥ ಮನೆ, ಗೌರ್ಮೆಂಟ್ ಅಫಿಷಿಯಲ್ ಇದ್ದಂಥ ಮನೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಇದ್ರೆ ಬೇರೆ ಹೊರಗಡೆ ಹೋಗಿರೋವಂಥದ್ದು, ಬೆಂಗಳೂರಿಗೆ ಆ ಕಡೆ ಎಲ್ಲ ಹೋಗಿರೋವಂಥದ್ದು. ಆ ಒಂದು ಮೈಂಡ್ಸೆಟ್ ಇರುತ್ತೆ ಅವ್ರಿಗೆ. ಹಾಗಾಗಿ ಇಲ್ಲೇ ತಾವು ನೋಡ್ತಾ ಇದ್ದೀರಾ, ಆ ಅಜ್ಜಿ ಇಲ್ಲ, ಈಗೆಲ್ಲ ಹೊರಗಡೆ ಹೋಗೋರೆ. ಊಟ ತಿಂಡಿ ಅಲ್ಲಿ ಇಲ್ಲಿ ಕೊಡ್ತಾರೆ, ಈಸ್ಕೊತಾರೆ. ಯಾಕೆ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇದು ಸಂಬಂಧಪಟ್ಟಂಥ ಇಲಾಖೆಗಳಿದೆಯಲ್ಲ, ಸರ್ಕಾರಿ ಇಲಾಖೆಗಳಾಗಿರ್ಬೋದು ಅಥವಾ ಯಾವುದನ್ನ NGO ಸಂಸ್ಥೆಗಳಾಗಿರ್ಬೋದು, ದಯವಿಟ್ಟು ಈ ಅಮ್ಮನ ಕರ್ಕೊಂಡೋಗಿ ಮಾನಸಿಕ ರೋಗಿ ವ್ಯವಸ್ಥೆ ಅಸ್ವಸ್ಥ ಇರೋವಂಥವ್ರು ಇಲ್ಲಿ ಯಾವಾಗಲೂ ಇರ್ತಾಳೆ ಇವಮ್ಮ. ಹಾಗಾಗಿ ಇದೊಂದು ಸುದ್ದಿ ಮಾಡ್ತಾಯಿದ್ದೀನಿ. ನನಗೆ ಹಲವಾರು ಬಾರಿ ಹೇಳಿದ್ದಾರೆ ಈ ವಿಚಾರ. ಹಾಗಾಗಿ ಇದನ್ನು ನಾನು ಸುದ್ದಿ ಮಾಡ್ತಾ ಇರೋಂಥದ್ದು. ಇವರು ಮಡಿವಾಳ ಜನಾಂಗದ ಸೇರೋಂಥವ್ರು. ದಯವಿಟ್ಟು ನಮ್ಮ ತಾಲೂಕು ಮಡಿವಾಳ ಸಂಘಟನೆ ಅಥವಾ ಏನು ಕುಲ ಬಾಂಧವರು ಇದ್ರೋ ಈ ಅಮ್ಮಂಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ತಾಲೂಕು ಆಡಳಿತ ಮತ್ತು ಈ ಸಂಬಂಧಪಟ್ಟಂಥ NGO ಸಂಸ್ಥೆಗಳಾಗಿರ್ಬೋದು, ಸೇವಾ ಸಂಸ್ಥೆಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಸ್ವಲ್ಪ ಹೆಲ್ಪ್ ಮಾಡಬೇಕು. ಈ ಅಜ್ಜಿ ಇಲ್ಲೇ ಬಂದು ಇರುತ್ತೆ ಅಂದರೆ ನಾವು ಅರ್ಥ ಮಾಡ್ಕೊಬೇಕು. ಚೆನ್ನಾಗಿರೋ ಮನೇಲಿ ಇರೋದು ಕಷ್ಟ ಆಗಿದೆ. ಈ ಅಜ್ಜಿ ಇಲ್ವಮ್ಮ? ಯಾವಾಗ ಇಲ್ಲೇ ಇರ್ತಾರಾ? ಅಮ್ಮನ ಹೆಸರೇನು? ಏನು ಮಾತಾಡ್ಸಲ್ಲ ನೀವು? ಹಾಂ, ಹೌದಾ? ಹಾಂ ಹಾಂ ಹಾಂ. ಊಟ ತಿಂಡಿ ಏನಾರು ಕೊಡ್ತೀರಾ? ಮಾಡ್ತಾರೆ. ಹಾಂ ಹಾಂ ಹಾಂ. ಏನು ಅವ್ರ ಮಕ್ಕಳೆಲ್ಲ ಎಲ್ಲೋದ್ರಮ್ಮ? ಹೋಗೋದಿಲ್ಲ. ಹಾಂ, ಈಗೆಲ್ಲ ಮನೆಯೆಲ್ಲ ಬಿದ್ದೋಗಿದೆಯಲ್ಲ, ಅಮ್ಮ ವಾಸ ಹೆಂಗಿರ್ತಾಳೆ? ಅಂದರೆ ಬೈತಾರೆ ಅಂತ? ಹಾಂ ಹಾಂ. ಇದು ಮೊದಲೆಲ್ಲ ಇಲ್ಲೇ ಇದ್ರು ಅವ್ರ ಮನೆಯವರೆಲ್ಲ? ಎಲ್ಲ ಇಲ್ಲೇ ಇದ್ದರು, ಈಗೆಲ್ಲ ಹೊರಗಡೆ ಹೊಟ್ಟೋಗೋರೆ. ಹಾಂ ಹಾಂ ಹಾಂ. ಹಾಗಾಗಿ ಮಾತುಕತೆ ಎಲ್ಲ ಚೆನ್ನಾಗಿ ಆಡ್ತಾರಾ? ಹಾಂ ಹಾಂ. ಬೈತಾ ಇರ್ತಾರೆ. ಹಾಂ ಹಾಂ. ಅಂದರೆ ಅವರು ಮಾನಸಿಕ ಅಸ್ವಸ್ಥ ಆಗಿರ್ತಾರೆ ಕಾರಣಾಂತರದಿಂದ. ಹಂಗಾಗಿ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆಯವರಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸಂಬಂಧಪಟ್ಟಂಥ NGO ಸಂಸ್ಥೆಗಳು ಕೂಡ ಆ ಒಂದು ಅಮ್ಮಂಗೆ ಸಹಾಯ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊತೀನಿ. ನಾನು ನಿಮ್ಮ ನಾಗರಾಜು. ನಮಸ್ಕಾರ.